ನಮಸ್ಕಾರ ಫ್ರೆಂಡ್ಸ್. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ, ವಿ ಶುಡ್ ನಾಟ್ ಪುಟ್ ಆಲ್ ಯುವರ್ ಎಗ್ಸ್ ಇನ್ ಎ ಸಿಂಗಲ್ ಬಾಸ್ಕೆಟ್. ಅಂದ್ರೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಒಂದೇ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಡೈವರ್ಸಿಫಿಕೇಶನ್ ಮಾಡಬೇಕು ಅಂತ ಹೇಳಿ ಇದರ ಅರ್ಥ ಹೇಳುತ್ತೆ. ಸೊ ಬೆಸ್ಟ್ ಎಕ್ಸಾಂಪಲ್ ಫಾರ್ ಡೈವರ್ಸಿಫಿಕೇಶನ್ ಅಂತಂದ್ರೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಔಟ್ ಆಫ್ ಇಂಡಿಯಾ ಅಂದ್ರೆ ಓವರ್ಸೀಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು. ಫ್ರೆಂಡ್ಸ್, ಓವರ್ಸೀಸ್ ಅಂತ ಬಂದಾಗ ಬಿಗ್ಗೆಸ್ಟ್ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರೋದು ಅಂತಂದ್ರೆ US ಇಕ್ವಿಟೀಸ್. ಸೊ ನಮ್ಮ ವಿಶ್ವದಲ್ಲಿ ಅರೌಂಡ್ 40% ಮಾರ್ಕೆಟ್ ಕ್ಯಾಪ್ ಅನ್ನ ಅಂದ್ರೆ 40% ಮಾರ್ಕೆಟ್ ಅನ್ನ US ಇಕ್ವಿಟೀಸ್ ಹೊಂದುತ್ತೆ. ಸೊ ಈ ನಂಬರ್ ಅನ್ನ ನಮ್ಮ ಇಂಡಿಯಾ ಜೊತೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಆಲ್ ಈಕ್ವಲ್ ಟು ಜಸ್ಟ್ 3.6%. ಸೊ 40% ಎಲ್ಲಿ, 3.6% ಎಲ್ಲಿ? ಸೊ ನಾವು ಈ ವಿಡಿಯೋದಲ್ಲಿ ಹೇಗೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಲೈಕ್ ವಿತ್ 10 ರೂಪೀಸ್ ಆರ್ 100 ರೂಪೀಸ್ ಇಂದ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ನಮ್ಮ ದೇಶದಿಂದ ಹೊರಗೆ ಲೈಕ್ US ಇಕ್ವಿಟಿ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಮತ್ತು ಇಲ್ಲಿ ಮಾಡುವುದರಿಂದ ನಮಗೆ ಡಿಫರೆನ್ಸ್ ಏನಾಗುತ್ತೆ ಅಂದ್ರೆ ನಮಗೆ ಪ್ರಯೋಜನಗಳನ್ನು ಮತ್ತು ನಮ್ಮ ಪೋರ್ಟ್ಫೋಲಿಯೋದ ಮೇಲೆ ಇದು ಏನ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು, ಈ ಎಲ್ಲಾ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾನೇ ಸಿಂಪಲ್ ಆಗಿ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಕೊನೆ ತನಕ ನೋಡಿ. ಸೊ ನೀವೇನಾದ್ರೂ ಈ ರೀತಿ ವಿಡಿಯೋಸ್ ಗಳನ್ನ ನೀವು ನೋಡೋಕೆ ಇಷ್ಟಪಡ್ತೀರಿ, ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, myself Somesh Biradar, welcome to Investment with Kannada YouTube channel. Let's get started. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇದರ ಜೊತೆಗೆ ನಾವು 4 ಮುಖ್ಯ ಅಂಶಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಯಾಕೆ US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೆಕೆಂಡ್, ಸೊ ನಾವು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನ್ ಗೇನ್ ಬರುತ್ತಲ್ಲ ಲೈಕ್ ಕ್ಯಾಪಿಟಲ್ ಗೇನ್ಸ್, ಅದು ಯಾವ ರೀತಿ ಟ್ಯಾಕ್ಸಬಲ್ ಆಗಿರುತ್ತೆ. ಅಂಡ್ ಥರ್ಡ್ ಈಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದು ಯಾವ ರೀತಿ ಎಫೆಕ್ಟ್ಸ್ ಗಳನ್ನ ತೆಗೆದುಕೊಂಡು ಬರುತ್ತೆ. ಅಂಡ್ ದ ಫೋರ್ತ್ ಇಂಪಾರ್ಟೆಂಟ್, ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಎಲ್ಲ ಮಾಹಿತಿಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೇನೆ. ಫಸ್ಟ್ ಪಾಯಿಂಟ್, ನಾವು ಇಂಡಿಯನ್ಸ್ ಯಾಕೆ US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು. ಸೊ ತುಂಬಾ ಜನರಲ್ಲಿ ಈ ಪ್ರಶ್ನೆ ಕಾಡುತ್ತೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಚೆನ್ನಾಗಿದೆ ಬಟ್ ನಾವ್ ಯಾಕೆ ಅಲ್ಲಿ ಮಾಡಬೇಕು. ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ನಮ್ಮ ವಿಶ್ವದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ ಅಲ್ಲ ಅದರಲ್ಲಿ 40% ಮಾರ್ಕೆಟ್ ಕ್ಯಾಪ್ ಅನ್ನ US ಹೊಂದಿದೆ. ಸೊ ಇಲ್ಲಿ 40% ಹೊಂದಿರೋದ್ರಿಂದ ನಾವು ಒಂದು ದೊಡ್ಡ ಮಾರ್ಕೆಟ್ ಕ್ಯಾಪ್ ಅನ್ನ ನಾವು ಇಲ್ಲಿ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ಇಂಡಿಯನ್ ಮಾರ್ಕೆಟ್ ಕ್ಯಾಪ್ ಇಸ್ ಕೇವಲ 3.6%. ಸೊ ಏನಾಗುತ್ತೆ ಅಂತಂದ್ರೆ ನಾವೇನಾದ್ರೂ ನಮ್ಮ ಹಣವನ್ನು ಕೇವಲ ಇಂಡಿಯನ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲೈಕ್ ರಿಮೈನಿಂಗ್ 40% ಏನಿದೆಲ್ಲ ಇಲ್ಲಿ ನಾವು ಚಾನ್ಸಸ್ ಗಳನ್ನ ಮಿಸ್ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಇದೇ ಒಂದು ರೀಸನ್ಗೆ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೆಕೆಂಡ್ ಈಸ್ ನಾವು ಗ್ಲೋಬಲ್ ಬ್ರ್ಯಾಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಲೈಕ್ ಗ್ಲೋಬಲ್ ಬ್ರ್ಯಾಂಡ್ಸ್ ಗಳು ಅಂದಾಗ ನಮಗೆ ನೆನಪಿಗೆ ಬರೋದು ಮ್ಯಾಗ್ನಿಫಿಸೆಂಟ್ 7. ಲೈಕ್ ನಾವು ಯೂಸ್ ಮಾಡ್ತಿರೋದು ಮೆಟಾ ಆಗಿರ್ಬೋದು, ಈವನ್ ಗೂಗಲ್ ಆಗಿರ್ಬೋದು, ಅಮೆಜಾನ್ ಆಗಿರ್ಬೋದು, ಈವನ್ ಟೆಸ್ಲಾ ಅಂಡ್ ಐಫೋನ್, ಈ ಎಲ್ಲ ಕಂಪನಿಗಳಲ್ಲಿ ನಾವು ನಮ್ಮ ಇಂಡಿಯನ್ ದಿಂದ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಆಗೋದಿಲ್ಲ. ಮತ್ತು ತುಂಬಾ ಜನ ಲೈಕ್ ಔಟ್ ಆಫ್ ನಮ್ಮ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಜನ ಈ ಎಲ್ಲ ಕಂಪನಿಗಳ ಪ್ರಾಡಕ್ಟ್ಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲೈಕ್ ವೆಲ್ ಗ್ರೋಯಿಂಗ್ ಸೆಕ್ಟರ್ಸ್ ಗಳಲ್ಲಿ ಮತ್ತು ವೆಲ್ ಗ್ರೋಯಿಂಗ್ ಕಂಪನೀಸ್ ಗಳಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಅಂಡ್ ಅನದರ್ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಡಾಲರ್ ಅಪ್ರಿಸಿಯೇಷನ್ ನಾವು ಪಡ್ಕೋಬಹುದು. ಸೊ ನಿಮ್ಗೆ ನೆನಪಿದೆ ಇಲ್ಲ, ಅರೌಂಡ್ 2000 ನಲ್ಲಿ $1 is equals to 40 rupees ಆಗಿತ್ತು. ಬಟ್ ಈಗ ನಾವು ನೋಡಕ್ ಹೋದ್ರೆ ಆಲ್ಮೋಸ್ಟ್ $1 is 87 rupees. ಸೊ ನಾವೇನಾದ್ರೂ US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಡಾಲರ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಓವರ್ ದ ಟೈಮ್ ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ಡಾಲರ್ ಅಪ್ರಿಶಿಯೇಟ್ ಆಗಿ ಮೇಲೆ ಹೋಗ್ತಾ ಹೋಗುತ್ತೆ ಅಂಡ್ ರುಪಿ ಡಿಪ್ರಿಶಿಯೇಟ್ ಆಗಿ ಕೆಳಗಡೆ ಬರುತ್ತಾ ಇರುತ್ತೆ. ಸೊ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಈ ಅಪ್ರಿಸಿಯೇಷನ್ ಮತ್ತು ಡಿಪ್ರಿಸಿಯೇಷನ್ ಏನಿದೆಲ್ಲ ಈ ಡಿಫರೆನ್ಸ್ ಅನ್ನ ನಾವು ತುಂಬಾ ಎಂಜಾಯ್ ಮಾಡಬಹುದು. ಸೊ ಇದರ ಜೊತೆಗೆ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಲೈಕ್ ನಾವು ಬಯೋಟೆಕ್ನಾಲಜಿಗಳಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು EV ಸೆಗ್ಮೆಂಟ್, ಈ ಎಲ್ಲ ಹೊಸ ಟ್ರೆಂಡಿಂಗ್ ಸೆಕ್ಟರ್ ಗಳಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬಹುದು. ಸೊ ಈ ಎಲ್ಲದರ ಜೊತೆಗೆ ಇನ್ನೊಂದು ಮೇನ್ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ US ಮತ್ತು ಇಂಡಿಯಾ ಮಾರ್ಕೆಟ್ಸ್ ಏನಿದೆಲ್ಲ ತುಂಬಾ ಡಿಫರೆನ್ಸ್ ಆಗಿದೆ. ಲೈಕ್ ಯಾವಾಗ ಏನಾದ್ರೂ ನಮ್ಮ ಇಂಡಿಯನ್ ನಲ್ಲಿ ವಾಲಟಾಲಿಟಿ ನಡೀತಿದ್ರೆ US ಮಾರ್ಕೆಟ್ ನಲ್ಲಿ ಏನು ಎಫೆಕ್ಟ್ ಆಗಲ್ಲ, ಲೈಕ್ ಯಾಕಂದ್ರೆ ಅದು ತುಂಬಾ ದೊಡ್ಡದು. ಸೊ ಅದೇ ರೀತಿ US ಮಾರ್ಕೆಟ್ ಅಲ್ಲಿ ಎಫೆಕ್ಟ್ಸ್ ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಲೈಕ್ ನಮ್ಮ ಪೋರ್ಟ್ಫೋಲಿಯೋದ ವಾಲಟಾಲಿಟಿ ಒಂದು ಸ್ಟೇಬಲ್ ಮಾಡೋದಕ್ಕೆ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಸೆಕೆಂಡ್ ಟಾಪಿಕ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಮಗೇನಾದ್ರೂ ಫ್ರೆಂಡ್ಸ್ US ಮಾರ್ಕೆಟ್ ಇಂದ ಡಿವಿಡೆಂಡ್ಸ್ ಬಂದ್ರೆ ಲೈಕ್ ನಾವು ಇನ್ವೆಸ್ಟ್ ಮಾಡಿರೋ ಕಂಪನಿಯಿಂದ ಡಿವಿಡೆಂಡ್ಸ್ ಏನಾದ್ರು ಡಿಕ್ಲೇರ್ ಆಗಿ ಅದು ಡೈರೆಕ್ಟ್ ಆಗಿ ನಮ್ಮ ಕಂಪನಿ ಅಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಬಂತಂದ್ರೆ ಡೈರೆಕ್ಟ್ ಆಗಿ ಆ ಡಿವಿಡೆಂಡ್ಸ್ ಗೆ 25% ಟ್ಯಾಕ್ಸ್ ಅನ್ನ ನಾವು ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನನಗೇನಾದ್ರೂ 100 rupees ಡಿವಿಡೆಂಡ್ ಬಂತು ಅಂತ ತಿಳ್ಕೊಳ್ಳಿ, 25% ನಾನು ಗವರ್ಮೆಂಟ್ ಕೊಡಬೇಕು, 75% ನನ್ನ ಅಕೌಂಟ್ ಅಲ್ಲಿ ಇರುತ್ತೆ.
ಸೊ ಇದು ಡಿವಿಡೆನ್ಸ್ ಓರಿಯೆಂಟೆಡ್ ಟ್ಯಾಕ್ಸ್ ಆಯ್ತು. ಫಾರ್ ಎಕ್ಸಾಂಪಲ್ ನಾವು ಅಲ್ಲಿ ಲಾಂಗ್ ಟರ್ಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಷ್ಟಪ್ಪ ಅಂತಂದ್ರೆ ಮಿನಿಮಮ್ ಆಗಿ ನಾವು 24 ಮಂತ್ಸ್ ಅಂದ್ರೆ 2 ವರ್ಷದವರೆಗೂ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಗಳನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ನಾವು 2 ವರ್ಷ ಹೋಲ್ಡ್ ಮಾಡಿ ಸೇಲ್ ಮಾಡಿ ಅಥವಾ ಮಾಡಿದ್ವಿ ಅದನ್ನ ರಿಡೀಮ್ ಮಾಡಿದ್ವಿ ಅಂದ್ಕೊಳ್ಳಿ, ಅಲ್ಲಿ ನಮಗೆ 20% ಟ್ಯಾಕ್ಸ್ ಅನ್ನ ನಾವು ಕೊಡಬೇಕಾಗುತ್ತೆ. ಸೊ ಇದನ್ ಬಿಟ್ಟು ಲೈಕ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಈಸ್ ಅಪ್ಲಿಕೇಬಲ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸ್. ಅಂದ್ರೆ ನಾವೇನಾದ್ರೂ 2 ವರ್ಷಕ್ಕಿಂತ ಕಡಿಮೆ ಅವಧಿಯೊಳಗೆ ನಮ್ಮ ಯೂನಿಟ್ಸ್ ಗಳನ್ನ ಅಂದ್ರೆ ನಮ್ಮ ಸ್ಟಾಕ್ಸ್ ಗಳನ್ನ ನಾವು ಸೆಲ್ ಮಾಡಿದ್ವಿ ಅಂತ ಅನ್ಕೊಳ್ಳಿ, ನಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬಿನ ಪ್ರಕಾರ ನಾವು ನಮ್ಮ ಟ್ಯಾಕ್ಸ್ ಗಳನ್ನ ನಮ್ಮ ಗವರ್ಮೆಂಟ್ ಗೆ ಕೊಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 2 lakhs rupees ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. 2 lakhs ನೀವು ಇನ್ವೆಸ್ಟ್ ಮಾಡಿದ್ದು ಲೈಕ್ ಆಫ್ಟರ್ 1.5 years ಅದು 3 lakhs ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿ ನಮ್ಗೆ ಗೇನ್ಸ್ ಎಷ್ಟು ಬಂತು? 1 ಲಕ್ಷ. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ 1 ಲಕ್ಷದವರೆಗೂ ನಾವು ಅದನ್ನ ಅವರು ಬಿಡ್ತಾರೆ. ಲೈಕ್ ಇಲ್ಲಿ ಶಾರ್ಟ್ ಟರ್ಮ್ ಗೇನ್ಸ್ ಆಗಿರೋದ್ರಿಂದ ಆ 1 ಲಕ್ಷಕ್ಕೆ ನೀವೇನಾದ್ರೂ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನ ಪ್ರಕಾರ ಲೈಕ್ ನೀವೇನಾದ್ರೂ 30% ಇನ್ಕಮ್ ಸ್ಲ್ಯಾಬ್ ನಲ್ಲಿ ಬರ್ತಿದ್ರೆ ಆ 1 ಲಕ್ಷಕ್ಕೆ 30% ಟ್ಯಾಕ್ಸ್ ಅನ್ನ ನಾವು ಕೊಡಬೇಕಾಗುತ್ತೆ. ಸೊ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ. ಲೈಕ್ ನಾವೇನಾದ್ರೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿದ್ರೆ ನಮ್ಗೇನು ಪ್ರಾಬ್ಲಮ್ಸ್ ಗಳು ಬರುವುದಿಲ್ಲ. ಸೊ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾನೇ ಸದೃಢವಾಗಿರುತ್ತೆ. ಸೊ ಯಾವ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ ಅಂತಂದ್ರೆ, ನಾನು ನಿಮ್ಗೆ ಆಗಲೇ ಹೇಳಿದೆ US ಮಾರ್ಕೆಟ್ ಒಂದು ದೊಡ್ಡ ಮಾರ್ಕೆಟ್. ಸೊ ಅಲ್ಲಿ ಸ್ಥಿರತೆ, ಅಲ್ಲಿ ವಾಲಟಾಲಿಟಿ ತುಂಬಾನೇ ಕಡಿಮೆ ಆಗಿರುತ್ತೆ ಕಂಪೇರ್ ಟು ಇಂಡಿಯನ್ ಇಕ್ವಿಟೀಸ್ ಅಂದ್ರೆ ಇಂಡಿಯನ್ ಮಾರ್ಕೆಟ್ ನಲ್ಲಿ. ಸೊ ಅದು ತುಂಬಾ ರೆಗ್ಯುಲೇಟೆಡ್ ಮತ್ತು ತುಂಬಾ ಹಿಸ್ಟ್ರಿ ಇರುವ ಮಾರ್ಕೆಟ್. ಅದನ್ನ ಅಂದ್ರೆ ನೀವು ಹಿಸ್ಟ್ರಿಯನ್ನ ಚೆಕ್ ಮಾಡಿದ್ರೆ ಲಾಂಗ್ ಬ್ಯಾಕ್ ಇಂದ ಆ ಮಾರ್ಕೆಟ್ ನಡೀತಾ ಇದೆ. ಸೊ ಅಲ್ಲಿ ಆಗುವ ರೆಗ್ಯುಲೇಷನ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ. ಸೊ ಈ ರೀತಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಸಪೋಸ್ ನಮ್ಮ ಭಾರತದಲ್ಲಿ ಏನಾದ್ರೂ ಲೈಕ್ ಪೊಲಿಟಿಕಲ್ ಕ್ಲಾಶಸ್ ಆದ್ರೆ ಅಥವಾ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಗಳಾದ್ರೆ ಲೈಕ್ ಏನಾದ್ರೂ ಚಿಕ್ಕ ಪ್ರಾಬ್ಲಮ್ಸ್ ಗಳಾದ್ರೆ ನಮ್ಮ ಮಾರ್ಕೆಟ್ ಕ್ರಾಶ್ ಆಗುವ ಸಾಧ್ಯತೆ ತುಂಬಾನೇ ಇರುತ್ತೆ. ಬಟ್ US ನಲ್ಲಿ ಆ ತರ ಆಗೋದಿಲ್ಲ. ಸೊ ನಾವು ಆ US ಮಾರ್ಕೆಟ್ ಕ್ರಾಶ್ ಆಗ್ಬೇಕಂದ್ರೆ ದೊಡ್ಡ ಏನಾದ್ರೂ ಒಂದು ಇನ್ಸಿಡೆಂಟ್ ಆಗಲೇಬೇಕು. ಸೊ ಅದಾದ್ಮೇಲೆ ಅಷ್ಟೇ ಕ್ರಾಶ್ ಆಗುತ್ತೆ. ಸೊ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲೈಕ್ ಇಂಡಿಯನ್ ಮಾರ್ಕೆಟ್ ಕ್ರಾಶ್ ಆದ್ರೂ ಕೂಡ ನಮ್ಮ US ಮಾರ್ಕೆಟ್ ಕ್ರಾಶ್ ಆಗದೇ ಇರೋದ್ರಿಂದ ನಮ್ಮ ವಾಲಟಿಲಿಟಿ ಅಂದ್ರೆ ಪೋರ್ಟ್ಫೋಲಿಯೋ ವಾಲಟಿಲಿಟಿ ತುಂಬಾ ಚೇಂಜ್ ಆಗಿರೋದಿಲ್ಲ. ಸೊ ನಾವು ಒಂದು ಸ್ಟೇಬಲ್ ರಿಟರ್ನ್ಸ್ ಗಳನ್ನ ನಾವು ಪಡ್ಕೋತಾ ಇರ್ತೀವಿ. ಸೊ ಇದರ ಜೊತೆಗೆ ಲೈಕ್ ಕರೆಂಟ್ ಗ್ರೋಯಿಂಗ್ ಟೆಕ್ನಾಲಜೀಸ್ ಗಳಂದ್ರೆ ಲೈಕ್ ಬಯೋಟೆಕ್ನಾಲಜೀಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು EVs. ಸೊ ನಾನು ನಿಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಒಂದು ಸಿಂಪಲ್ ಎಕ್ಸಾಂಪಲ್ ಅನ್ನ ಕೊಡ್ತೀವಿ. ಸೊ ನಮಗ್ ಗೊತ್ತಿರೋ ಪ್ರಕಾರ ಚಾಟ್ GPT ಆಗಿರ್ಬೋದು, ಡೀಪ್ ಸೀಕ್ ಆಗಿರ್ಬೋದು, ಸೊ ಇವೆಲ್ಲ ದೊಡ್ಡ ದೇಶಗಳು ಕಂಡಿಡದೆ. ಲೈಕ್ ನಮ್ಮ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಎಷ್ಟೊಂದು ದೊಡ್ಡ ಬಿಸ್ನೆಸ್ ಆಗಿದೆ ಅಂತಂದ್ರೆ, ಇಷ್ಟು ದೊಡ್ಡ ಬಿಸ್ನೆಸ್ ಇದ್ರು ಲೈಕ್ ಬಿಗ್ ಕಂಪನೀಸ್ ಲೈಕ್ TCS, ಇನ್ಫೋಸಿಸ್, ವಿಪ್ರೋ, ಇಷ್ಟೊಂದು ಬಿಗ್ ಜೈಂಟ್ ಕಂಪನೀಸ್ ಗಳಿದ್ರು ಇಲ್ಲಿವರೆಗೂ ಕೂಡ ನಾವು ಯಾವುದೇ ಒಂದು ಸಿಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಡಕ್ಟ್ ಅನ್ನು ನಮ್ಮ ಇಂಡಿಯಾದಿಂದ ಇಲ್ಲಿವರೆಗೂ ಮಾಡಿಲ್ಲ. ಸೊ ನಾವೇನಾದ್ರೂ ನೋಡಕ್ ಹೋದ್ರೆ ಲೈಕ್ TCS ಕ್ಯಾಶ್ ರಿಸರ್ವ್ಸ್ ಇಸ್ ಆಲ್ಮೋಸ್ಟ್ 90,000, ಇನ್ಫೋಸಿಸ್ ಕ್ಯಾಶ್ ರಿಸರ್ವ್ಸ್ ಇಸ್ 90,000. ಅದೇ ರೀತಿ ವಿಪ್ರೋ ಕೂಡ ಕ್ಯಾಶ್ ರಿಸರ್ವ್ಸ್ ಅಂದ್ರೆ ದುಡ್ಡು ಸುಮ್ಮನೆ ಬ್ಯಾಂಕ್ ಅಲ್ಲಿ. ಸೊ ಇಷ್ಟೆಲ್ಲ ರಿಸರ್ವ್ಸ್ ಇದ್ರೂ ಕೂಡ ನಾವು ನಮ್ಮದೇ ಆದ ಒಂದು ಓನ್ AI ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡೋಕೆ ಆಗ್ತಾ ಇಲ್ಲ. ಸೊ ನಾವೇ ನಮ್ಮಲ್ಲಿ AI ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಿಲ್ಲ ಅಂದ್ರೆ ನಾವು ನಮ್ಮ ಇಂಟರ್ನಲ್ ಬಿಸ್ನೆಸ್ ಗಳನ್ನ ಹೇಗೆ ಗ್ರೋ ಮಾಡಬಹುದು? ಸೊ ಅದಕ್ಕೆ ಈ ಎಲ್ಲ ಕರೆಂಟ್ ಟೆಕ್ನಾಲಜೀಸ್ ಗಳನ್ನ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತಂದ್ರೆ ದ ಆಪ್ಷನ್ ಇಸ್ US equities only. ಸೊ ಫ್ರೆಂಡ್ಸ್, ನೌ ಐ ವಿಲ್ ಕಮ್ ಟು ದ ಫೈನಲ್ ಟಾಪಿಕ್, ಅಂದ್ರೆ ನಾವು ಹೇಗೆ US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನಮಗೆಲ್ಲ ಮ್ಯಾಕ್ಸಿಮಮ್ ಜನರಿಗೆ ಗೊತ್ತಿದೆ ಲೈಕ್ ನಾವು ನಮ್ಮ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್ ಗಳಿಂದ US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ. ಬಟ್ ದೇರ್ ಇಸ್ ಎ ಕ್ಯಾಚ್, ಅಲ್ಲಿ ಒಂದು ಕಂಡೀಷನ್ ಇದೆ. ಸೊ 2022 ಸೆಬಿ ಯಾವ ಇಂಡಿಯನ್ ಇಕ್ವಿಟಿ ಅಂದ್ರೆ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್ ಗಳು US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇತ್ತಲ್ಲ, ಅದಕ್ಕೆ ಒಂದು ಕ್ಯಾಪ್ ಅನ್ನ ಸೆಟ್ ಮಾಡಿದೆ ಲೈಕ್ $7 billion. ಸೊ ಆ ಅಮೌಂಟ್ ಅನ್ನ ಅವರು ರೀಚ್ ಮಾಡಿದ್ರೆ ಮತ್ತೆ ಅವರಿಗೆ ಹೊಸ ದುಡ್ಡುಗಳನ್ನ ತೆಗೆದುಕೊಂಡು US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಬರುವುದಿಲ್ಲ. ಅದರ ಜೊತೆಗೆ ಲೈಕ್ ಡಿವಿಡೆಂಡ್ಸ್ ಬಂದ್ರೆ ಅದನ್ನೆಲ್ಲ ಮಾಡಬಹುದು. ಬಟ್ ಆನ್ ಟಾಪ್ ಆಫ್ ದಟ್ ಅವರು ಹೊಸ ಫ್ರೆಶ್ ಇನ್ವೆಸ್ಟ್ಮೆಂಟ್ ಗಳನ್ನ ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಗಳಿಂದ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋಕೆ ಆಗೋದಿಲ್ಲ. ಅಂಡ್ ದ ಸೆಕೆಂಡ್ ಬಿಗ್ಗೆಸ್ಟ್ ಥಿಂಗ್ ಯಾವ್ದಪ್ಪ ಅಂತಂದ್ರೆ, ನಾವು ETF ಗಳಿಂದ ಯೂಸ್ ಮಾಡಿ US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಲೈಕ್ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ETF ಗಳಿವೆ. ಸೊ ಆ ಎಲ್ಲ ETF ಗಳು US ಮಾರ್ಕೆಟ್ ETFs ಗಳನ್ನ ಟ್ರ್ಯಾಕ್ ಮಾಡುತ್ತೆ. ಸೊ ಈ ETF ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಗೆ ಏನೊಂದು ಪ್ರಾಬ್ಲಮ್ ಅಂತಂದ್ರೆ, ETFs ಗಳು ಇವು ಒಂದ್ ರೀತಿ ಫಂಡ್ ಆಫ್ ಫಂಡ್ ಆಗಿರೋದ್ರಿಂದ
ಇಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ನಾವು ನಮ್ಮ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಯಾಕೆ ಕೊಡಬೇಕು? ಸೊ ಇಫ್ ಯು ಆಸ್ಕ್ ಮೀ, ನಮ್ಮ ಪೋರ್ಟ್ಫೋಲಿಯೋ ಲೈಕ್ 5 to 10% or ಮ್ಯಾಕ್ಸಿಮಮ್ 10% ಪೋರ್ಟ್ಫೋಲಿಯೋ ಅಷ್ಟೇ US ಮಾರ್ಕೆಟ್ ನಲ್ಲಿ ಇರಬೇಕು. ಸೊ ಇದಕ್ಕಿಂತ ಜಾಸ್ತಿ ಇರಬೇಕು ಅಂತ ನನಗೆ ಅನ್ಸಲ್ಲ. ಸೊ ನಾನು ಹಾಕ್ತಾ ಇರೋದನ್ನೇ ಕಡಿಮೆ ದುಡ್ಡಲ್ಲಿ ತುಂಬಾ ಚಾರ್ಜಸ್ ಗಳನ್ನ ನಾನು ಕೊಡ್ತಾ ಹೋದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡೋಕೆ ತುಂಬಾನೇ ಚಾನ್ಸಸ್ ಕಡಿಮೆ ಆಗಿರುತ್ತೆ. ಸೊ ಬೆಸ್ಟ್ ಸೂಟಬಲ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಯಾವ್ದಪ್ಪ ಅಂತಂದ್ರೆ LRS ಸ್ಕೀಮ್, ಲಿಬರೈಸ್ಡ್ ರೆಮಿಟೆನ್ಸ್ ಸ್ಕೀಮ್. ಸೊ ಈ ಸ್ಕೀಮ್ ಏನಪ್ಪಾ? ಸೊ ನಮ್ಮ ದೇಶದಲ್ಲಿ ನೀವು ಕೇಳಿರ್ಬೋದು, ಲೈಕ್ IND ಮನಿ ಆಪ್ ಆಗಿರ್ಬೋದು, ವೆಸ್ಟೆಡ್ ಆಗಿರ್ಬೋದು. ಸೊ ಈ ಆಪ್ ಗಳನ್ನ ಯೂಸ್ ಮಾಡಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಫ್ರೆಂಡ್ಸ್, ನಾನು ನಿಮ್ಗೆ ಸ್ಕ್ರೀನ್ ಶೇರ್ ಮಾಡಿ ಹೇಗೆ ನಾನು ನನ್ನ US ಮಾರ್ಕೆಟ್ ನಲ್ಲಿ ನನ್ನ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಅದನ್ನು ನಿಮ್ಗೆ ಲೈವ್ ಆಗಿ ತೋರಿಸ್ತೇನೆ, ಮತ್ತು ಎಲ್ಲಿ ಕೂಡ ಮಾಡ್ತಾ ಇದ್ದೇನೆ ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಇಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು, ನಾನು ನಿಮ್ಗೆ ಇಲ್ಲಿ IND ಮನಿಯಲ್ಲಿ ತೋರಿಸ್ತಾ ಇದ್ದೇನೆ. ಲೈಕ್ ಇದು ನಂದೇ ಜೆನ್ಯೂನ್ ಅಕೌಂಟ್. ಲೈಕ್ ಇಲ್ಲಿ ನಾವು ನೋಡ್ಬೋದು, ನನ್ನ ನೇಮ್ ಕೂಡ ಇದೆ. ಸೊ ಇಲ್ಲಿ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. ಲೈಕ್ ಇಲ್ಲಿ ನಾನು ಏನ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ ಅದನ್ನು ಕೂಡ ಇಲ್ಲಿ ತೋರಿಸಬಹುದು. ಲೈಕ್ ಇಂಡಿಯನ್ ಸ್ಟಾಕ್ಸ್ ಅಲ್ಲಿ ಎಷ್ಟಿದೆ, ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಎಷ್ಟಿದೆ. ಸೊ ಪ್ರತಿಯೊಂದುಗಳನ್ನ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್, ನೀವು ಇಲ್ಲಿ ನೋಡಕ್ ಹೋದ್ರೆ ಲೈಕ್ ನಾನು ತುಂಬಾ ಸಲ ನನ್ನ ಪೋರ್ಟ್ಫೋಲಿಯೋನ ತುಂಬಾ ನಿಮ್ ಜನ ಜೊತೆ ಶೇರ್ ಮಾಡಿದ್ದೇನೆ. ಸೊ ಇಲ್ಲಿ ನನಗೆ ಇದನ್ನ ಶೇರ್ ಮಾಡೋಕೆ ಏನು ದೊಡ್ಡಾಗಲ್ಲ. ಲೈಕ್ ಸ್ಟಾಕ್ಸ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲ್ಲ, ಲೈಕ್ US ಸ್ಟಾಕ್ಸ್. ಸೊ ಇದೇ ಟಾಪಿಕ್ ಅನ್ನ ನಾನು ನಿಮ್ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇರೋದು. ಸೊ ಲೈಕ್ ನಾನು ಮಂತ್ಲಿ ಅರೌಂಡ್ 1500 rupees ಅಂದ್ರೆ ನನ್ನ ಪೋರ್ಟ್ಫೋಲಿಯೋದ ಕೇವಲ 5% ಅಷ್ಟೇ ನಾನು US ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು. ಲೈಕ್ ಮಂತ್ಲಿ 1500 ಆಗ್ಬೋದು, ಅಷ್ಟೇ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಸೊ ನಾನು ಹೇಗೆ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ, ಲೈಕ್ ನಾವು ಯಾವ ರೀತಿ SIP ಗಳನ್ನ ಇಲ್ಲಿ ಸೆಟ್ ಮಾಡ್ತೀವಲ್ಲ, ಸೊ ಇಲ್ಲಿ ಕೂಡ SIP ಗಳನ್ನ ನಾವು ನೋಡಬಹುದು. ಲೈಕ್ ಇಲ್ಲಿ ನೀವು ಟ್ರಾನ್ಸಾಕ್ಷನ್ ನೋಡಿದ್ರೆ ಲೈಕ್ 500 rupees, ಲೈಕ್ 1500 rupees ಈ ರೀತಿ ನಾನು ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಪೆಂಡಿಂಗ್ ನಲ್ಲಿ ಏನು ಇಲ್ಲ. ಲೈಕ್ SIP ಗಳನ್ನ ನಾವು ಇಲ್ಲಿ ಸೆಟ್ ಮಾಡಬಹುದು. ಸೊ ಇಲ್ಲಿ ಇದು ನಾನು ಕರೆಂಟ್ಲಿ ಮೊಬೈಲ್ ನಲ್ಲಿ ಲಾಗ್ ಇದ್ರೆ, ಲೈಕ್ ಆಪ್ ನಲ್ಲಿ ಆಗಿದ್ರೆ ಎಲ್ಲ ಪ್ರತಿಯೊಂದು ತೋರಿಸಬಹುದು. ಬಟ್ ಇದು ವೆಬ್ ಬೇಸ್ಡ್ ಆಗಿರೋದ್ರಿಂದ ಇಲ್ಲಿ SIP ಹೇಗೆ ಅಂತ ತೋರಿಸ್ತಾ ಇಲ್ಲ. ಸೊ ನನಗೆ ಕರೆಂಟ್ ರಿಟರ್ನ್ ಕೂಡ ನೋಡಬಹುದು. ಲೈಕ್ ಆಲ್ಮೋಸ್ಟ್ $165 ವರೆಗೂ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದೀನಿ. ಲೈಕ್ ಐ ಮೇನ್ಲಿ ಇನ್ವೆಸ್ಟ್ ಇನ್ ದಿಸ್ ಸಿಂಗಲ್ ETF, ಲೈಕ್ S&P 500 Vanguard ETF. ಸೊ ಇದನ್ನ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ಸೊ ಈ ETF ಅಲ್ಲಿ ಲೈಕ್ ಆಲ್ಮೋಸ್ಟ್ ಬಿಗ್ 500 ಕಂಪನೀಸ್ ಗಳಲ್ಲಿ ಇಲ್ಲಿ ನಾವು ನೋಡಬಹುದು. 500 ಕಂಪನಿ ಎಲ್ಲ ಕಂಪನಿಗಳು ಏನಿದೆಲ್ಲ, ಸೊ ಇಲ್ಲಿ ಇದರೆಲ್ಲ ಬರುತ್ತೆ. ಸೊ ನಾನು ಇಲ್ಲಿ ಯಾವುದೇ ರೀತಿಯ ಪೆನಿ ಸ್ಟಾಕ್ಸ್ ಗಳಾಗಿ, ಡೈರೆಕ್ಟ್ ಸ್ಟಾಕ್ಸ್ ಗಳಲ್ಲಿ ಆ ರೀತಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಿಲ್ಲ. ಸಿಂಪಲ್ ಆಗಿ ETF ಗಳನ್ನ ನಾನು ಪರ್ಚೇಸ್ ಮಾಡ್ತೇನೆ. ಸೊ ನೀವು ಬೇಕಾದ್ರೆ ಅದನ್ನ ಚೆಕ್ಔಟ್ ಮಾಡಿ ನಿಮ್ಮ ಪರ್ಚೇಸ್ ಗಳನ್ನ ಮಾಡಬಹುದು. ಲೈಕ್ ನಾವೆಲ್ಲ ನೀವು ಮೇಜರ್ ಅಲೋಕೇಶನ್ ನಾನು ನೋಡಬಹುದು. ಇಲ್ಲಿ ನಂದು ಬಿಗ್ಗೆಸ್ಟ್ ಪೋರ್ಟ್ಫೋಲಿಯೋ ಅಲೋಕೇಶನ್ ಇಸ್ 81%, ದಟ್ ಇಸ್ ಇಂಡಿಯನ್ ಮ್ಯೂಚುವಲ್ ಫಂಡ್ಸ್. ಇಂಡಿಯನ್ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಆಲ್ಮೋಸ್ಟ್ 10,41,000 ಇದೆ. ಲೈಕ್ US ಮಾರ್ಕೆಟ್ ಇಸ್ 15,000 ಅಂಡ್ NPS ಈಸ್ ನೆಕ್ಸ್ಟ್. ಲೈಕ್ ಇದು ತುಂಬಾ ನಂಬರ್ ಜಾಸ್ತಿ ಇದೆ, ಬಟ್ ಇಲ್ಲಿ ಕಮ್ಮಿ ತೋರಿಸ್ತಿದೆ. ಐ ಡೋಂಟ್ ನೋ, ರಿಫ್ರೆಶ್ ಆಗಬೇಕು. ಮತ್ತು EPF ಮತ್ತೆ ಇದೇನು ಪ್ರಾವಿಡೆಂಟ್ ಫಂಡ್ ಇದೆಯಲ್ಲ, ನಾಟ್ ಪ್ರಾವಿಡೆಂಟ್ ಫಂಡ್, ದಿಸ್ PPF. ಸೊ ಅದನ್ನೆಲ್ಲ ಸೇರಿಸ್ಬಿಟ್ಟು ಕೇವಲ ಒಂದು 3-4% ಅಷ್ಟೇ ಇರಬಹುದು. ಸೊ ಕರೆಂಟ್ಲಿ ಮೈ ಅಸೆಟ್ಸ್ ಈಸ್ ಲೈಕ್ ಆಲ್ಮೋಸ್ಟ್ ಕ್ಲೋಸ್ ಟು 13 lakh. ಇಟ್ಸ್ ಆಲ್ ಇಕ್ವಿಟಿ. ಸೊ ನಿಮ್ಗೆ ಏನಾದ್ರೂ ಈ ವಿಡಿಯೋ ಮೇಲೆ ಡೌಟ್ಸ್ ಗಳಿದ್ರೆ, ಲೈಕ್ ಏನಾದ್ರೂ ನಿಮ್ಗೆ ETF ಗಳು ಅರ್ಥ ಆಗ್ಲಿಲ್ಲ, ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಏನೇ ಡೌಟ್ಸ್ ಇದ್ರೆ ದಯವಿಟ್ಟು ನಿಮ್ಮ ಡೌಟ್ಸ್ ಗಳನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಾನು ನಿಮ್ಗೆ ಪ್ರತಿಯೊಂದು ಡೌಟ್ಸ್ ಗಳಿಗೆ ಆನ್ಸರ್ ಗಳನ್ನ ಮಾಡ್ತೇನೆ. ಸೊ ಈ ರೀತಿ ವಿಡಿಯೋಸ್ ಗಳನ್ನ ನೋಡೋದಕ್ಕೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬಹುದು. ಮತ್ತು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂದ್ಕೊಂಡಿದ್ರೆ, ಎಸ್ಪೆಷಲಿ US ಮಾರ್ಕೆಟ್, ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್.